ಸಂಕ್ರಾಂತಿ ಮುಗಿತು, ನಮ್ಮೂರ್ ಕಡೆ ಸಾಲು ಜಾತ್ರೆ ಶುರು ಆಯ್ತು. ಎಷ್ಟೇ ಬೇಗ ರೆಡಿ ಆದ್ರೂ ನಮ್ಮ ಹಣೆ ಬರ ನೋಡಿ. ನಾನ್ ಕೊಪ್ಪ ತಲುಪುವಷ್ಟರಲ್ಲೇ ಆಕಾಶದಲ್ಲಿದ್ದ ಸೂರ್ಯದೇವ ಟಾಟಾ ಮಾಡಿ ಮನೆಗೆ ಹೋಗ್ಬಿಟ್ಟಿದ್ದ. ಉತ್ಮೇಶ್ವರಕ್ಕೆ ಹೋಗೋಷ್ಟರಲ್ಲಂತೂ ಊರ್ ತುಂಬಾ ಕತ್ಲೇನೆ ಆಗ್ಬಿಟ್ಟಿತ್ತು. ಅಲ್ಲಿಂದ ಸೀದಾ ಅಲ್ಲೇ ಇದ್ದ ನಮ್ ಲೋಕಲ್ ಬಾಯ್ಸ್ ಅಂದ್ರೆ ನನ್ನ ಫ್ರೆಂಡ್ಸ್ ನ ಕರ್ಕೊಂಡು ಜಾತ್ರೆ ಕಡೆ ಹೊರಟೆ. ಜಾತ್ರೆ ಬೀದಿಲೇ ದೇವಸ್ಥಾನದ ಹತ್ರ ಬರೋ ಅಷ್ಟರಲ್ಲೇ ರಥೋತ್ಸವಕ್ಕೆ ರಥ ಕೂಡ ರೆಡಿಯಾಗಿ ನಿಂತಿತ್ತು. ಇನ್ನು ಸ್ವಲ್ಪ ಟೈಮ್ ಇದೆ ಅಂತ ಗೊತ್ತಾಯ್ತು, ಹಾಗಾಗಿ ಸೀದಾ ದೇವಸ್ಥಾನದ ಕಡೆ ಹೋದೆ. ಅಲ್ಲಿ ದೇವಸ್ಥಾನಕ್ಕೆ ಮಾಡಿದ ಅಲಂಕಾರ ಕಣ್ ತುಂಬಿಕೊಂಡು ದೇವ್ರಿಗೆ ಕೈ ಮುಕ್ಕೊಂಡು ಬರೋ ಅಷ್ಟರಲ್ಲಿ ಒಂದ್ ಕಡೆಯಿಂದ ಪಟಾಕಿ ಸೌಂಡ್ ಕೇಳ್ತಿತ್ತು, ಇನ್ನೊಂದ್ ಕಡೆಯಿಂದ ರಥೋತ್ಸವ ಕೂಡ ಶುರು ಆಗಿತ್ತು. ವರ್ಷಕ್ಕೊಮ್ಮೆ ಊರ್ ಜನ ಎಲ್ಲ ಒಂದಾಗೋ ಕ್ಷಣ. ಊರಿನ ಜನರನ್ನೆಲ್ಲ ನೋಡಕಂತ ಹೇಳಿ ಉತ್ತಮೇಶ್ವರ ಸ್ವಾಮಿ ಊರಿನ ಬೀದಿಲಿದ್ದ ರಥದಲ್ಲಿ ವಿರಾಜಮಾನವಾಗಿ ಕೂತಿದ್ರೆ ಊರಿನ ಜನ ಎಲ್ಲ ಸಂತೋಷದಿಂದ ದೇವ್ರನ್ನ ಊರಲ್ಲಿ ಮೆರವಣಿಗೆ ಮಾಡ್ತಿದ್ರು. ರಥೋತ್ಸವ ನೋಡ್ಕೊಂಡು ಸೀದಾ ಜಾತ್ರೆ ಬಯಲು ಸುತ್ತಕಂತ ಬಂದಾಗ ನಮ್ ಕಣ್ಣಿಗೆ ಬಿದ್ದಿದೆ ಒಂದು ಪುಸ್ತಕ ಮಳಿಗೆ. ಅಲ್ಲಿ ಹೇಳಿ ಹೋಗು ಕಾರಣ ಅನ್ನೋ ಪುಸ್ತಕ ಇತ್ತು ಅಂಗಡಿ ಒಳಗೆ. ಅದೆಷ್ಟೋ ವರ್ಷಗಳ ಹಿಂದೆ ರಿಲೀಸ್ ಆಗಿರೋ ಈ ಬುಕ್ ಈ ಇಂಟರ್ನೆಟ್ ಯುಗದಲ್ಲಿ, ಅದು ಇತ್ತೀಚಿನ ವರ್ಷಗಳಲ್ಲೇ ಹೆಚ್ಚು ಪಾಪ್ಯುಲರ್ ಆಗಿತ್ತು. ಅದೇನಿದೆ ಇದ್ರಲ್ಲಿ ನೋಡೋಣ ಅಂತ ನನ್ನ ಫ್ರೆಂಡ್ ತಗೋತೀನಿ ಅಂತ ರೇಟ್ ಕೇಳಿದಾಗ ಅಬ್ಬಬ್ಬಾ ಅಂಗಡಿ ಅವ್ನು ಹೇಳಿದ ರೇಟ್ ಕೇಳಿ ನಮ್ಗೆ ಹಾರ್ಟ್ ಅಟ್ಯಾಕ್ ಆಗೋದೇ ಒಂದ್ ಬಾಕಿ. ಅದೇನೋ ಗೊತ್ತಿಲ್ಲ, ಜಾತ್ರೆ ಅಂತಾನೋ ಅಥವಾ ಈ ಬುಕ್ ಪಾಪ್ಯುಲರ್ ಆಗಿದೆ ಅಂತಾನೋ ಇರೋ ರೇಟ್ ಗಿಂತ ಜಾಸ್ತಿ ರೇಟ್ ಅಲ್ಲೇ ಮಾರಾಟ ಆಗ್ತಿತ್ತು ಈ ಬುಕ್. ಈ ತಾಪತ್ರೆ ಎಲ್ಲ ಬೇಡ, ಆನ್ಲೈನ್ ಅಲ್ಲೇ ತರ್ಸೋಣ ಅಂತ ಅಲ್ಲಿಂದ ಕಾಲ್ ಕಿತ್ತು ಜಾತ್ರೆ ಬಯಲು ಸುತ್ತುವಾಗ ಬಣ್ಣದ ಗೊಂಬೆಗಳು, ಚಂದದ ಆಟಿಕೆಗಳು, ಹೂವಿನ ಗಿಡಗಳು, ಮನೆಗೆ ಬೇಕಾಗಿರೋ ಪಾತ್ರೆ ಪಗಡೆ, ತಿಂಡಿ ತಿನಿಸುಗಳು, ಇನ್ನು ಹಲವಾರು ವಿಧದ ಅಂಗಡಿ ಮಳಿಗೆಗಳನ್ನ ನೋಡ್ಕೊಂಡು ಗೋಬಿ ತಿನ್ಕೊಂಡು ಕಬ್ಬಿನ ಹಾಲು ಕುಡ್ಕೊಂಡು ಹೊಟ್ಟೆ ಫುಲ್ ಆಯ್ತು ಅನ್ಕೊಂಡ್ರೆ ಅಸ್ಲಿ ಆಟ ಇನ್ನೂ ಬಾಕಿ ಇತ್ತು. ಫ್ರೆಂಡ್ ಮನೆಯಲ್ಲಿ ಜಾತ್ರೆ ಹಬ್ಬದ ಊಟ ಅಂದ್ರೆ ಸುಮ್ನೆನಾ? ಗಮ್ಮತ್ತಿನ ಊಟ ಮಾಡಿ ಅಲ್ಲೇ ಉಳಿದು ಬೆಳಿಗ್ಗೆ ಬೇಗೆದ್ದು ಊರ್ ಕಡೆ ಹೊರಟೆ. ನನ್ ಗೊತ್ತು ಕೆಲವರಿಗೆ ಜಾತ್ರೆಗೆ ಹೋಗಿ ನಾನ್ ವೆಜ್ ತಿಂದಿರೋದು ವಿಚಿತ್ರ ಅನ್ಸ್ಬೋದು, ಆದ್ರೆ ನಮ್ ಕರ್ನಾಟಕ ಒಂದು ರಾಜ್ಯ ಹಲವು ಜಗತ್ತು. ಅದೆಷ್ಟೋ ಕಿಲೋಮೀಟರ್ಗೆ ಇಲ್ಲಿನ ಭಾಷೆ ಶೈಲಿನೇ ಬದಲಾಗುವಾಗ ಇನ್ನು ಒಂದೊಂದು ಪ್ರದೇಶಕ್ಕೆ ಒಂದೊಂದು ಸಂಸ್ಕೃತಿಗಳು ಬದಲಾಗದೆ ಇರುತ್ತಾ, ಹಾಗೆ ಇದು ಕೂಡ ಒಂದು. ಯಾವ್ದಾದ್ರು ಒಂದು ಊರಿಗೆ ಹೋದ್ರೆ ಅಲ್ಲಿನ ಪದ್ಧತಿ ಸಂಸ್ಕೃತಿಗಳಿಗೆ ನಾವು ಗೌರವ ಕೊಡ್ಲೇಬೇಕು. ಸರಿ, ಹಾಗಾದ್ರೆ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.